ಆತ್ಮೀಯ ಬಂಧುಗಳೇ, ಮೇ 19ನೇ ತಾರೀಕು ತುಮಕೂರು ಜಿಲ್ಲೆಯಲ್ಲಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ದೇವೆ. ಆ ಕಾರ್ಯಕ್ರಮ ನಮ್ಮ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಕಳೀತಾ ಇದೆ. ಈ ಒಂದು ನೆನಪಿಗಾಗಿ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ. ವೀಕ್ಷಕರೇ, ಬಹುಶಃ ಈ ಥರದ ಪ್ರತಿಭಟನೆ ಅದು ಜಿಲ್ಲಾಧಿಕಾರಿ ಕಚೇರಿ ಬಳಿ ರಾತ್ರೋರಾತ್ರಿ ನಡೆದಿದ್ದು ಅಪರೂಪ ಅನ್ನಬಹುದು. ರಾಜ್ಯ ಸರ್ಕಾರ ತನ್ನ 3 ವರ್ಷಗಳ ಸಾಧನೆಯನ್ನ ಬಿಂಬಿಸಿಕೊಳ್ಳಲು ಸಾಧನಾ ಸಮಾವೇಶ ಮಾಡುತ್ತಿರುವ ಈ ಹೊತ್ತಲ್ಲೇ ಭೂಮಿ ಹಾಗೂ ವಸತಿ ರಹಿತರ ಈ ಹೋರಾಟ ಜಿಲ್ಲಾಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜನರ ಸಮಸ್ಯೆ ಆಲಿಸದೆ ಬರೀ ದೊಡ್ಡ ಈವೆಂಟ್ನಂತ ಕಾರ್ಯಕ್ರಮ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದು ಅವರ ದುರಾಡಳಿತ ಕೊನೆಗೊಳ್ಳಬೇಕೆಂಬ ಕೂಗು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹೌದು ವೀಕ್ಷಕರೇ, ಕಳೆದ ಕೆಲ ದಿನಗಳ ಹಿಂದೆ ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇದೇ ಭೂಮಿ ಹಾಗೂ ವಸತಿ ರಹಿತ ಜನ ವಸತಿ ಹಾಗೂ ಭೂಮಿ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಿಳಿದಿದ್ರು. ಈ ಹೋರಾಟ ಕಠಿಣವಾಗಿಯೇ ನಡೆದಿತ್ತು. ಆಗ ಇವರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಜಿಲ್ಲಾಡಳಿತ ಇವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಿ ಕಳುಹಿಸಿತ್ತು. ಇವರ ಹೋರಾಟದ ತೀವ್ರತೆ ಹೇಗಿತ್ತು ಅಂದ್ರೆ, ಯಾರಾದರೂ ಪ್ರತಿಭಟನೆ ನಡೆಸಿದ್ರೆ ಜಿಲ್ಲಾಡಳಿತದ ಪರ್ಮಿಷನ್ ತಗೊಂಡೇ ಮಾಡಬೇಕೆಂಬ ಹುಕುಂ ಕೂಡ ಜಿಲ್ಲಾಡಳಿತದಿಂದ ಹೊರಬಿದ್ದಿತ್ತು. ಯಾವಾಗ ಕೊಟ್ಟ ಭರವಸೆ ಈಡೇರಿಸುವಲ್ಲಿ ಜಿಲ್ಲಾಧಿಕಾರಿ ವಿಫಲರಾದರೂ ನಾಳೆ 3 ವರ್ಷದ ಸಾಧನಾ ಸಮಾವೇಶಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನ ಸೆಳೆಯುವ ಉದ್ದೇಶದಿಂದ ರಾತ್ರೋರಾತ್ರಿ ಈ ಜನ ಜಿಲ್ಲಾಡಳಿತದ ಮುಂದೆ ಗರಿಗಳ ತಂದು ಗುಡಿಸಲು ನಿರ್ಮಿಸಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ರು. ಯಾವಾಗ ಈ ವಿಚಾರ ಪೊಲೀಸರ ಗಮನಕ್ಕೆ ಬಂತು, ಸ್ಥಳಕ್ಕೆ ಬಂದ ಪೊಲೀಸರು ಇವರನ್ನು ಅಲ್ಲಿಂದ ಎತ್ತಂಗಡಿ ಮಾಡುವ ಕೆಲಸ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಹೋರಾಟಗಾರರ ನಡುವೆ ಬಿರುಸಿನ ಮಾತುಕತೆ ನಡೆದಿದೆ. Hey!
ಬಂದು ನೋಡಿ ಸರ್ ಇಲ್ಲಿ ಅವರು ಪತ್ರ ಕೊಡಂದ್ರೆ ಹೆಂಗ್ ಮಾಡ್ತಾರೆ ನೋಡಿ ಸರ್ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಅಲ್ಲ ಈ ಪೊಲೀಸರು ಈ ತರ ಮಾಡಿದ್ರೆ ಹೆಂಗೆ ಈ ತರ ನೋಡಿ ಸರ್ ನೋಡಿ ನೋಡಿ ಈ ತರ ನೋಡಿ ಯಾರು ಇಲ್ಲ 20 ದಿನ ಟೈಮ್ ತಗೊಂಡಿದ್ರಲ್ಲ ಸರ್ ನೀವೇ ಎಲ್ಲ ಹೇಳ್ತೀನಿ ಇಷ್ಟು ದಿನ ಬೇಕಂತ ಫ್ರೀ ಮಾಡಿಬಿಟ್ಟು ನಾವು ಬಿಡಲ್ಲ ಟೈಮ್ ತಗೊಂಡು ಹೋದವರು ಅದು ಯಾರೋ DCSP ಇಬ್ರು ಬರ್ಲಿ ಕುತ್ಕೋ ಫ್ರೀ ಮಾಡಿಕೊಂಡು ನಾವು ಕೊಡಕ್ ಹೋದ್ರೆ ನಾವು ಬಿಡಲ್ಲ ಕುತ್ಕೋ ನಮ್ಮನ್ನ ಹೆಂಗ್ ಬಿಕಾರಿಗಳು ಮಾಡ್ಕೊಂಡ್ಬಿಟ್ಟವ್ರು ಅಧಿಕಾರಿಗಳು ಕುತ್ಕೊಳ್ರಿ ನಮ್ಗೆಲ್ಲ ಇದ್ರೆ ನಾವ್ ಇಲ್ಲಿ ಬೀದಿಗೆ ಬಂದು ಕರ್ಮ ನಮ್ಗೇನು ಸರ್ ಎಲ್ಲ ಶೋಕಿಯಾಗಿ ಸುಖವಾಗಿರೋದು ಯಾವ ಆಮೇಲೆ ಹೇಳ್ತೀನಿ ಆಯ್ತು ಮಾಡ್ರಿ ನೀವು ಮಾಡಿ ನಾನು ಮಾಡ್ತೀನಿ ಮಾಡಿ ಏನು ನಮ್ಮನ್ನ ಎದುರಿಸ್ತಿದ್ದೀರಲ್ಲ ಪೊಲೀಸ್ನವರೆಲ್ಲ ಯಾರು ಎದುರಿಸ್ತಿಲ್ಲ ಇವಾಗ ಅದನ್ನೇ ಮಾಡ್ತಿರೋದು ಪಾಠ ಮಾಡಿ ಕಲಿಸಿ ಪ್ರತಿಭಟನೆ ಕುರಿತು ಸಾಮಾಜಿಕ ಹೋರಾಟದ ನೇತೃತ್ವ ವಹಿಸಿರುವ ಅಂದ್ರಾಳ್ ನಾಗಭೂಷಣ್ ಮಾತನಾಡಿದ್ದಾರೆ. ಅವರೇನು ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಒಂದಷ್ಟು ಪೊಲೀಸ್ನವ್ರನ್ನ ಬಿಟ್ಟು ಇದೇ ತುಮಕೂರು ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ಅವರು ಮತ್ತು SP ಅಶೋಕ್ ಅವರು ಇವರೆಲ್ಲನೂ ಕೂಡ ನಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸಿದ್ರು. ಅಂಥ ಸಂದರ್ಭದಲ್ಲಿ 20 ದಿನಗಳ ಕಾಲ ಸಮಯಾವಕಾಶವನ್ನು ತಗೊಂಡಿದ್ರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀವಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಿರಲಿಲ್ಲ. ನಾವು ಕೂಡ ಸಾಕಷ್ಟು ಬಾರಿ ಪತ್ರ ವ್ಯವಹಾರಗಳನ್ನು ಮಾಡಿದ್ದೀವಿ, ಎಲ್ಲನೂ ಕೂಡ ಮಾಡಿದ್ದೀವಿ. ಹಾಗಾಗಿ ಅನಿವಾರ್ಯವಾಗಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವಿವತ್ತು ಇಲ್ಲಿ ಗುಡಿಸಲನ್ನು ಹಾಕ್ಕೊಂಡು ನಮ್ಮ ಭೂಮಿ ಮತ್ತು ವಸತಿ ವಂಚಿತರ ಜೊತೆ ನಾವಿಲ್ಲಿ ಧರಣಿಯನ್ನು ಕೈಗೊಳ್ತಾ ಇದ್ದೀವಿ. ಒಂದೇನಪ್ಪ ಅಂತಂದರೆ ಭಾಳ ವಿಶೇಷವಾದಂಥ ವಿಷಯ ಏನಪ್ಪ ಅಂತಂದರೆ ನೋಡಿ, ತಮಗೆಲ್ಲ ಗೊತ್ತಿದೆ, ಇವತ್ತು 19ನೇ ತಾರೀಕು, 19 ಮತ್ತು 20ನೇ ತಾರೀಕು 2 ದಿನ ಸರ್ಕಾರ, ರಾಜ್ಯದ ಜನರ ಸಿದ್ದರಾಮಯ್ಯ ಸರ್ಕಾರ ಸಾಧನಾ ಸಮಾವೇಶವನ್ನು ತುಮಕೂರು ನಗರದಲ್ಲಿ ಹಮ್ಮಿಕೊಂಡಿದೆ. ಸರ್ಕಾರದ ಸಾಧನೆ ಏನಪ್ಪ ಅಂತಂದರೆ ನೋಡಿ, ಜನಗಳೆಲ್ಲ ಬಂದು ಇಲ್ಲಿ ಗುಡಿಸಲಾಗ್ತಾ ಇದ್ದಾರೆ. ಇದೇ ಸರ್ಕಾರದ ಸಾಧನೆ, ಇದೇ ತುಮಕೂರು ಜಿಲ್ಲಾಧಿಕಾರಿಗಳ ಸಾಧನೆ. ಹಾಗಾಗಿ ನಾವು ಗತಾಯ ಬಂದಿದ್ದೀವಿ. ಈಗಲೂ ಇನ್ನೂ ಬರುವಂಥ ಹೋರಾಟ ಏನು ನಮ್ಮ ಭೂಮಿ ವಸತಿ ವಂಚಿತರಿದ್ದಾರೆ, ಅವರು ಕೂಡ ಬೆಳಗ್ಗೆ ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಮತ್ತು ನಾನು ಜಿಲ್ಲೆಯ ಎಲ್ಲ ನಾಗರಿಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದೊಂದು ನಿಮಗೂ ನಮಗೂ ಎಲ್ರಿಗೂ ಕೂಡ ಒಂದು ಅವಕಾಶ. ಯಾಕೆಪ್ಪ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸತ್ತೋಗಿದೆ, ಅದೆಲ್ಲನೂ ಕೂಡ ಗೊತ್ತಿದೆ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬರೀ ದಸರಾ ಉತ್ಸವಗಳು, ಟೆನ್ನಿಸ್ ಪಂದ್ಯಾವಳಿಗಳು, ಮತ್ತು ಯಾವುದೋ ಸಮಾವೇಶಗಳು, ಸಾಧನಾ ಸಮಾವೇಶಗಳು, ತುಮಕೂರು ಜಿಲ್ಲಾಧಿಕಾರಿಗಳು ಸಾಧನೆ ಮಾಡಿರೋಂಥದ್ದು ಇದೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲನೂ ಕೂಡ. ಹಂಗಾಗಿ ಜಿಲ್ಲೆಯ ಜನ ಇಂಥ ಜಿಲ್ಲಾಧಿಕಾರಿಗಳನ್ನು ಜಿಲ್ಲೆ ಬಿಟ್ಟು ಹೋಗೋವರೆಗೂ ಕೂಡ ನೀವೆಲ್ಲರೂ ಕೂಡ ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಪ್ರಶ್ನೆ ಮಾಡಿ ತುಮಕೂರು ಜಿಲ್ಲಾಧಿಕಾರಿಗಳನ್ನು ಮೊದಲು ತುಮಕೂರು ಜಿಲ್ಲೆಯಿಂದ ಗೆರವು ಮಾಡೋದಕ್ಕೆ ಎಲ್ಲ ಜಿಲ್ಲೆಯ ಸಮಸ್ತ ನಾಗರಿಕರು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇದೊಂದು ತಮಗೆಲ್ಲರಿಗೂ ಕೂಡ, ತಾವೆಲ್ಲರೂ ಕೂಡ ಇಷ್ಟು 2.5 ವರ್ಷಗಳಿಂದಲೂ ಕೂಡ ನೀವೆಲ್ಲನೂ ಕೂಡ ತುಮಕೂರು ಜಿಲ್ಲಾಧಿಕಾರಿಯ ನಡವಳಿಗಳನ್ನು ಮತ್ತು ಇವರ ದುರಧಿಕಾರವನ್ನು, ದುರ್ನಡತೆಯನ್ನು ನೋಡ್ಕೊಂಡು ಬಂದಿದ್ದೀರಿ. ಬರೀ ಇವರು ಈವೆಂಟ್ ಮ್ಯಾನೇಜರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ನೀವೆಲ್ಲರೂ ಕೂಡ ಇದು ಪ್ರಶ್ನೆ ಮಾಡೋದಕ್ಕೆ ಒಂದು ಸುಸಮಯ. ಜಿಲ್ಲೆಯ ನಾಗರಿಕರೇ, ದಯವಿಟ್ಟು ಎದ್ದೇಳಿ, ನೀವು ಎದ್ದೇಳಿ ಪ್ರಶ್ನೆ ಮಾಡೋದನ್ನು ಕಲೀರಿ. ಮೊದಲು ನಮಗೆ ಇಂಥ ದುರಾಡಳಿತ, ಇಂಥ ಜಿಲ್ಲಾಧಿಕಾರಿ ತುಮಕೂರು ಜಿಲ್ಲೆಗೆ ಬೇಡ. ಹಾಗಾಗಿ ನೀವು ಇವ್ರನ್ನ ಮೊದಲು ಸರ್ಕಾರಕ್ಕೆ ವಾಪಸ್ ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಗೆ, ಧರಣಿಗೆ ನೀವೆಲ್ಲ ಕೈ ಜೋಡಿಸ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ದಯಮಾಡಿ ಇನ್ನು ಮುಂದೆ ಆದರೂ ನೀವೆಲ್ಲರೂ ಕೂಡ ಇಂಥ
ಒಂದು ಭ್ರಷ್ಟ ಮತ್ತೆ ಇಂಥ ದುರಾಡಳಿತವನ್ನ ಪ್ರಶ್ನೆ ಮಾಡಬೇಕು. ಮತ್ತೆ ಜಿಲ್ಲೆಯ ಜನ ಮಲ್ಕೊಂಡಿದ್ದಾರೆ ಅನ್ನೋದನ್ನ ಮತ್ತೆ ಪುನಃ ನೀವು ಅದನ್ನ ತೋರಿಸುವಂಥದ್ದು ಬೇಡ. ಜಿಲ್ಲೆಯ ಜನ ಎದ್ದಿದ್ದೀವಿ, ನಾವು ಕೇಳ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ಇಂಥ ದುರಾಡಳಿತವನ್ನು ನಾವು ಸಹಿಸೋದಿಲ್ಲ ಅನ್ನೋದನ್ನ ನೀವು ಜಿಲ್ಲೆಯ ಜನರು ನೀವು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ನೀವು ತೋರಿಸ್ಕೊಡ್ತೀರಾ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ, ನೀವೆಲ್ಲರೂ ಕೂಡ ಈ ಧರಣಿಗೆ ಪಾಲ್ಗೊಳ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ. ನಮಸ್ಕಾರ. ಈ ನಾಗಭೂಷಣ್ ಈ ಹೋರಾಟದ ಸುಳಿವನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಅದರಲ್ಲೂ ಮಾಧ್ಯಮದ ಮಂದಿಗೂ ತಿಳಿಸಿಲ್ಲ. ಅದೇನೇ ಇರಲಿ, ಪೊಲೀಸರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಆಡಳಿತದ ವಿರುದ್ಧ ಈಗಾಗಲೇ ಸಾಕಷ್ಟು ವಿರೋಧಗಳು ಕಂಡು ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೆದರೂ ಅಚ್ಚರಿಯೇನಿಲ್ಲ ಅನ್ನಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.